सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇದೇ ಏಪ್ರಿಲ್ ತಿಂಗಳಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ಇದೆ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಕೂಡ ಜ್ಯೋತಿಷ್ಯ ಕಲಿಕೆಗೆ ಸೇರಬಹುದು. ಹಾಗೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೀನರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ 4ನೇ ಮನೆಯಲ್ಲಿದ್ದಾನೆ. ಆದ್ರೆ ತುಂಬಾ ಗ್ರಹಗಳು ನಿಮ್ಗೆ ಈ ತಿಂಗಳಿನಲ್ಲಿ ಅಶುಭ ಫಲವನ್ನೇ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ನೋಡಿ, ಮೀನರಾಶಿಯವರಿಗೆ ವಾಕ್ಸ್ಥಾನಾಧಿಪತಿ, ಧನಸ್ಥಾನಾಧಿಪತಿ ಹಾಗೆ ಭಾಗ್ಯಾಧಿಪತಿ ಆಗಿರುವಂತಹ ಮಂಗಳ ಗ್ರಹ ಈ ತಿಂಗಳಲ್ಲಿ 12ನೇ ಮನೆಗೆ ಬಂದ್ಬಿಟ್ಟಿರ್ತಾನೆ. ಅವನೊಬ್ಬನೇ 12ನೇ ಮನೆಗೆ ಬಂದ್ರೆ ಒಂದಷ್ಟು ಅಶುಭ ಫಲಗಳು ಏನಪ್ಪಾ ಅಂದ್ರೆ, ದುಡ್ಡು ತುಂಬಾ ಖರ್ಚಾಗುವಂಥದ್ದು, ಹಣಕಾಸಿನ ವಿಷಯದಲ್ಲಿ ಏನೋ ಒಂದು ನಷ್ಟ ಆಗುವಂಥದ್ದು, ಯಾರಿಗೋ ದುಡ್ಡು ಕೊಟ್ಟು ಮೋಸ ಆಗುವಂಥದ್ದು, ಕಳ್ಕೊಳ್ಳುವಂಥದ್ದು, ಈ ತರದ್ದೆಲ್ಲ ಒಂದಷ್ಟು ಸಮಸ್ಯೆಗಳಾಗತ್ತೆ. ಆದ್ರೆ ಅವನ ಜೊತೆನಲ್ಲಿ ರಾಹು ಕೂಡ ಇರೋದು ನಿಮ್ಗೆ ಇನ್ನಷ್ಟು ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಮಾತಿನಿಂದ ಸಮಸ್ಯೆಗಳಾಗುತ್ತೆ. ಮಾತಿನಿಂದ ನಿಮ್ಗೆ ಆಗ್ಬೇಕಾದ ಕೆಲಸ ಆಗ್ಲಿಲ್ಲ, ಧನ ನಷ್ಟ ಆಯ್ತು, ಯಾರಿಗೋ ದುಡ್ಡು ಕೊಟ್ಟು ಮೋಸ ಆಯ್ತು, ಆಸ್ತಿ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಾಗ್ತಾ ಇದೆ, ಯಾವ ಕೆಲಸಗಳು ಸಕ್ಸಸ್ ಆಗ್ತಾ ಇಲ್ಲ, ಎಲ್ಲಾ ಕೆಲಸಗಳು ಪೆಂಡಿಂಗ್ ಆಗ್ತಾ ಇರುತ್ತೆ. ಇದ್ರ ಮಧ್ಯದಲ್ಲಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣವೇ ಇಲ್ಲ. ಮನೆಯಲ್ಲಿ ಏನೋ ಮನಸ್ತಾಪಗಳಾಗ್ತಾ ಇದೆ. ನೀವೇನೋ ಒಂದು ಒಳ್ಳೆ ಉದ್ದೇಶದಿಂದ ಏನೋ ಹೇಳ್ತೀರಾ, ಅದು ಇನ್ನೇನೋ ಬೇರೆ ತರನೇ ಟರ್ನ್ ಆಗ್ಬಿಡುತ್ತೆ. ನಿಮ್ಮ ಬಗ್ಗೆ ಎಲ್ರೂ ಒಂಥರ ಅಸಮಾಧಾನವನ್ನ ತೋರಿಸುವಂಥದ್ದು, ಈ ರೀತಿ ಒಂದಷ್ಟು ಅಶುಭ ಫಲಗಳು ಈ ತಿಂಗಳಲ್ಲಿ ಕಂಡು ಬರುತ್ತೆ. ನೀವು ಮಾತಾಡಿದ್ರು ತಪ್ಪು, ಮಾತಾಡದೆ ಹೋದ್ರು ತಪ್ಪು. ಈ ಮಧ್ಯದಲ್ಲಿ ಯಾರ್ಯಾಗೆಲ್ಲ ಕಾಲು ನೋವಿದೆ ಆ ಕಾಲು ನೋವಿನ ಸಮಸ್ಯೆ ಜಾಸ್ತಿ ಆಗತ್ತೆ. ಈಗಾಗ್ಲೇ ಕಾಲು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಅದು ಇನ್ನಷ್ಟು ಜಾಸ್ತಿಯಾಗಿ ಕೆಲವರಿಗೆ ಸರ್ಜರಿವರೆಗೂ ಹೋಗುವ ಸಾಧ್ಯತೆ ಇದೆ. ಕೆಲವರಿಗೆ ಸರ್ಜರಿ ಆಗೇ ಆಗುತ್ತೆ ಅಂತಾನು ಹೇಳ್ಬೋದು. ಎಲ್ರಿಗೂ ಅನ್ವಯ ಆಗಲ್ಲ. ನಿಮ್ಮ ಜಾತಕ ಕೂಡ ಇದಕ್ಕೆ ಕನೆಕ್ಟ್ ಇರುತ್ತೆ. ಬಟ್ ಆಲ್ಮೋಸ್ಟ್ ಕಾಲು ನೋವಿನ ಸಮಸ್ಯೆ ಇರುವಂತವ್ರಿಗೆ ಈ ತಿಂಗಳಿನಲ್ಲಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ 12ನೇ ಮನೇಲಿ ತುಂಬಾ ಗ್ರಹಗಳಿರೋದ್ರಿಂದ ನಿಮ್ಗೆ ಪಾದಗಳ ಊತ ಬರುವಂತದ್ದು ಅಥವಾ ಇನ್ನೇನೋ ಪ್ರಾಬ್ಲಮ್ ಆಗುವಂಥದ್ದು ಇದೆಲ್ಲ ಈ ತಿಂಗಳಲ್ಲಿ ಆಗೇ ಆಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ನಿಮ್ಗೆ ಕಾಲು ನೋವು ಜಾಸ್ತಿ ಆಗ್ತಿದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಆಸ್ಪತ್ರೆ ತೋರಿಸ್ಕೊಂಡ್ಬಿಡಿ. ಅದು ಸರ್ಜರಿವರೆಗೂ ಹೋಗೋ ಹಾಗೆ ನೀವು ಮಾಡ್ಕೋಬೇಡಿ. ಯಾಕಂದ್ರೆ ಮುಂಚಿತವಾಗ್ಲೇ ನಾವು ಈ ಒಂದು ತಿಂಗಳ ಭವಿಷ್ಯ ಹಾಕೋದ್ರಿಂದ ನಿಮ್ಗೆ ಸಿಂಪ್ಟಮ್ಸ್ ಗೊತ್ತಾಗ್ತಾ ಇರುತ್ತೆ. ತಕ್ಷಣ ನೀವು ಇದಕ್ಕೆ ನೀವೇನ್ ಪರಿಹಾರ ಮಾಡ್ಕೋಬೇಕು ಮಾಡ್ಕೊಂಡ್ಬಿಡಿ. ಹಾಗೆ ನಿಮ್ಮ ರಾಶಿಯಲ್ಲಿ ಶನಿ ಮತ್ತು ಶುಕ್ರ ಗ್ರಹ. ಶುಕ್ರ ಇದ್ದಾನೆ ಅಂದ್ರೆ ಬಹಳ ಶುಭ ಅಂತ ಯೂಶಲ್ ಆಗಿ ಎಲ್ಲರೂ ಅನ್ಕೋತಾರೆ. ಬಟ್ ನಿಮ್ಮ ರಾಶಿಗೆ ಅವನ ಅಷ್ಟಮಾಧಿಪತಿ ಆಗಿರ್ತಾನೆ. ಊಟ ಬಟ್ಟೆ ವಸತಿಗೆ ಕೊರತೆ ಕೊಡಲ್ಲ. ಊಟ ಬಟ್ಟೆ ವಸತಿ ಇದೆಲ್ಲ ಚೆನ್ನಾಗಿದೆ. ಆದ್ರೆ ನೆಮ್ಮದಿನೇ ಇಲ್ಲ ಅಂದ್ರೆ ಅದನ್ನೆಲ್ಲ ತಗೊಂಡು ಏನ್ ಮಾಡೋದು? ಹಿಂಗಾಗತ್ತೆ. ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥ ಶನಿ ಗ್ರಹ ಈಗ ಆಲ್ರೆಡಿ ದುಃಖಗಳನ್ನ ಕೊಡ್ತಾನೆ ಇದ್ದಾನೆ. ತೃತೀಯ ಭಾವಾಧಿಪತಿಯಾಗಿ ಶುಕ್ರ ನಿಮ್ಮ ರಾಶಿಯಲ್ಲಿರೋದ್ರಿಂದ ನೀವು ತುಂಬಾ ನಂಬಿರೋ ಅಂತವ್ರೆ, ನೀವ್ ಯಾರನ್ನ ತುಂಬಾ ಹಚ್ಕೊಂಡಿರ್ತೀರ ಅವರಿಂದಲೇ ನಿಮ್ಗೆ ದುಃಖ ಬೇಸರಗಳು ಆಗುವಂತ ಸಾಧ್ಯತೆ ಇರುತ್ತೆ. ಆಸ್ತಿ, ಮನೆ, ಭೂಮಿ, ವಾಹನದ ವಿಚಾರ ಅಂದ್ರೆ ನೀವು ವಾಹನ ತಗೋಬೇಕು, ಮನೆ ತಗೋಬೇಕು, ಸೈಟ್ ತಗೋಬೇಕು ಅಂತಿದ್ರೆ ಖಂಡಿತ ಈ ತಿಂಗಳಲ್ಲಿ ಬೇಡ. ಚತುರ್ಥಾಧಿಪತಿಯು ವ್ಯಯಸ್ಥಾನದಲ್ಲಿದ್ದಾನೆ. ನಿಮ್ಗೆ ದುಡ್ಡು ಲಾಸ್ ಆಗಬಹುದು, ಮೋಸ ಹೋಗ್ಬೋದು, ಅಥವಾ ನೀವು ತಗೊಂಡ್ಬಿಡ್ತೀರಾ, ಆಮೇಲೆ ಅದು ಸ್ವಲ್ಪ ಕಷ್ಟ ಆಗ್ಬೋದು, ಅದನ್ನ ನೀವು ದುಡ್ಡು ಹೊಂದ್ಸೋದು ಕಷ್ಟ ಆಗ್ಬೋದು. ಈ ತರ ಏನೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ. ಹಾಗಾಗಿ ಈ ತರ ಈ ಪ್ರಾಪರ್ಟಿ ವಿಚಾರದಲ್ಲಿ ಈ ತಿಂಗಳು ಕೈ ಹಾಕದೇ ಇರೋದು ಒಳ್ಳೇದು. ಹಾಗೆ ನಿಮ್ಗೆ ಸಪ್ತಮಾಧಿಪತಿ ಬುಧ ಗ್ರಹ ವ್ಯಯಸ್ಥಾನದಲ್ಲಿರೋದ್ರಿಂದ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಬಹುದೊಡ್ಡ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಈಗಾಗ್ಲೇ ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳಿದೆ, ಕಲಹಗಳಿದೆ ಅಂದ್ರೆ ಬೇರೆ ಆಗೋ ಸಾಧ್ಯತೆ, ಸಂಪೂರ್ಣವಾಗಿ ದೂರ ಆಗುವಂಥದ್ದು ಅಥವಾ ತುಂಬಾ ಜಗಳ ಅತಿರೇಕಕ್ಕೆ ಹೋಗುವಂಥದ್ದು ಈ ತರ ಆಗ್ಬೋದು. ಇಲ್ಲ ಅಂದ್ರೆ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ತುಂಬಾ ತೊಂದರೆಗಳು ಬರಬಹುದು. ಅವ್ರು ಈಗಾಗ್ಲೇ ಸ್ವಲ್ಪ ಆರೋಗ್ಯದಲ್ಲಿ ಬಳಲ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಅವರನ್ನ ನೀವು ಹುಷಾರಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಸಪ್ತಮಾಧಿಪತಿ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ತುಂಬಾ ಗ್ರಹಗಳು ಸಪ್ತಮಾಧಿಪತಿಯನ್ನ ಪೀಡಿಸ್ತಿದ್ದಾರೆ. ನೋಡಿ, ರವಿ
ಬುಧಾದಿತ್ಯ ಯೋಗ ಆಗುತ್ತೆ. ಬಟ್ ಏನಾಗುತ್ತೆ, ಇಲ್ಲಿ ರವಿ ಕೂಡ 6ನೇ ಮನೆ ಅಧಿಪತಿ ಆಗ್ತಾನೆ. ಕುಜ ಇವರೆಲ್ಲ ಬುಧನ್ ಜೊತೆ ಇರೋದ್ರಿಂದ, ರಾಹು ಕೂಡ ಇರೋದ್ರಿಂದ ಅವರ ಆರೋಗ್ಯದಲ್ಲಿ ವಿಪರೀತ ಏರುಪೇರುಗಳು ಆಗತ್ತೆ. ಯಾವ ತರ ಬೇಕಾದ್ರೂ ಸಮಸ್ಯೆಗಳಾಗಬಹುದು. ಏನೋ ಒಂದು ದುಃಖವನ್ನ ಅನುಭವಿಸಬೇಕಾದಂತ ಸಂದರ್ಭ. ನಿಜವಾದ ಶನಿಯ 7.5ನ ಎಫೆಕ್ಟ್ ನಿಮ್ಗೆ ಈ ತಿಂಗಳಲ್ಲಿ ಗೊತ್ತಾಗತ್ತೆ ನೋಡಿ. ಎಲ್ಲಾ ಟೈಮಲ್ಲಿ ಒಂದೇ ತರ ಕೊಡಲ್ಲ. ಕೆಲವು ಗ್ರಹಗಳು ಶುಭ ಇದ್ದಾಗ ಸೈಲೆಂಟ್ ಆಗಿ ಇರ್ತಾನೆ. ಬಟ್ ಏನಾಗತ್ತೆ, ಇತರ ಗ್ರಹಗಳು ಕೂಡ ವೀಕ್ ಆದಾಗ ತನ್ನ ಒಂದು ಪ್ರಭಾವವನ್ನ ಜಾಸ್ತಿ ಮಾಡ್ತಾನೆ. ಒಂಥರ ದುಃಖಮಯವಾದಂತಹ ವಾತಾವರಣ ಇರುತ್ತೆ ಈ ತಿಂಗಳು ಅಂತ ಹೇಳ್ಬೋದು. ಎಲ್ಲಾದ್ರ ಕಡೆನೂ ಟೆನ್ಷನ್. ದುಡ್ಡಿನ ವಿಷಯದಲ್ಲಂತೂ ವಿಪರೀತ ಟೆನ್ಷನ್. ನಿಮಗೆ ಬರ್ಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ. ಯಾರೋ ನಿಮಗೆ ದುಡ್ಡು ಕೊಡ್ತೀನಿ ಅಂದಿದ್ರು ಕೊಡ್ತಾ ಇಲ್ಲ. ಬ್ಯಾಂಕ್ ಅಲ್ಲಿ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರಿ, ಅದು ಬರ್ತಾ ಇಲ್ಲ. ಹೋಗ್ಲಿ, ನೀವು ಕೆಲಸ ಮಾಡಿರ್ತೀರಾ, ಅದ್ರ ದುಡ್ಡು ಬರ್ಬೇಕು, ಅದು ಬರ್ತಾ ಇಲ್ಲ. ದುಡ್ಡು ಬಂದ್ರೂ ಕೂಡ ಅದು ಉಳಿತಾ ಇಲ್ಲ. ನೀವು ಎಕ್ಸ್ಪೆಕ್ಟೇ ಮಾಡದೇ ಇರೋ ರೀತಿಯಲ್ಲಿ ಸಡನ್ ಆಗಿ ಖರ್ಚುಗಳು ಬರ್ತಾ ಇದೆ. ಹೇಗೆ ನಿಭಾಯಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈ ತರ ಒಂದಷ್ಟು ಅಶುಭ ಫಲಗಳಿರತ್ತೆ. ಹಾಗೆ ಭಾಗ್ಯಾಧಿಪತಿಯಾದಂತಹ ಕುಜಗ್ರಹ 12ನೇ ಮನೆಯಲ್ಲಿದ್ದಾನೆ ನೋಡಿ. ದೇವಸ್ಥಾನಕ್ಕೆ ಹೋಗ್ಬೇಕು, ಯಾಕೋ ಮನಸ್ಸಿಗೆ ಬೇಜಾರಾಗ್ತಾ ಇದೆ, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಇಲ್ಲ ಮನೇಲಿ ಒಂದಿಷ್ಟು ಪೂಜೆ ಮಾಡ್ಬೇಕು, ಒಂದಿಷ್ಟು ಯಾವ್ದಾದ್ರು ಮಂತ್ರ ಹೇಳ್ಕೋಬೇಕು ಅಂತೆಲ್ಲ ಅನ್ಕೋತೀರಾ. ಬಟ್ ಇದಕ್ಕೂ ನಿಮ್ಗೆ ಅನುಕೂಲ ಆಗ್ತಾ ಇರಲ್ಲ. ಇದ್ರಲ್ಲೂ ಏನೋ ಒಂದಿಷ್ಟು ಅಡೆತಡೆಗಳು, ತೊಂದರೆಗಳು ಪದೇ ಪದೇ ಆಗ್ತಾನೆ ಇರುತ್ತೆ ನಿಮ್ಗೆ. ಒಂದ್ ಪೂಜೆ ಮಾಡೋಣ ಅಂತ ಹೋಗ್ತೀರಾ, ಅಲ್ಲೇನೋ ವಿಘ್ನ ಬಂತು. ದೇವಸ್ಥಾನಕ್ಕೆ ಹೋಗೋಣ ಅನ್ಕೋತೀರಾ, ಅಲ್ಲೇನೋ ವಿಘ್ನ ಬಂತು. ಟೈಮ್ ತುಂಬಾ ಕೆಟ್ಟಾಗ ನಾವು ದೇವರನ್ನು ಕೂಡ ದೇವ್ರ ಹತ್ರ ಅಂದ್ರೆ ದೇವ್ರನ್ನ ಬೇಡ್ಕೊಳಕ್ಕೂ ಆಗಲ್ಲ. ದೇವಸ್ಥಾನಕ್ಕೆ ಸಹಿತ ಹೋಗಕ್ಕಾಗಲ್ಲ. ನಿಮ್ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಹೋಗಕ್ಕಾಗಲ್ಲ. ಈ ತರ ಎಲ್ಲ ಒಂದಷ್ಟು ಸಮಸ್ಯೆಗಳಾಗತ್ತೆ. ತುಂಬಾ ಕಿರಿಕಿರಿ ಅನಿಸ್ತಿರುತ್ತೆ. ಇದ್ರ ಮಧ್ಯದಲ್ಲಿ ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ನಿಮ್ ಕೆಲಸ ತುಂಬಾ ನಿಧಾನ ಅಂದ್ರೆ ಕುಂಠಿತ ಸಾಗ್ತಾ ಇರುತ್ತೆ. ಬೇರೆ ಬೇರೆ ಸಮಸ್ಯೆಗಳು ನಿಮ್ಮ ತಲೆಯನ್ನ ಹೊಕ್ಬಿಟ್ಟಿರುತ್ತೆ. ಹಾಗಾಗಿ ನಿಮ್ ಕೆಲ್ಸದ ಕಡೆ ತುಂಬಾ ಗಮನ ಕೊಡಕ್ಕಾಗಲ್ಲ. ಹಾಗಾಗಿ ಅದರಿಂದ ಬರೋ ಆದಾಯ ಕೂಡ ಹೇಗೆ ಅಂದ್ರೆ ಓಕೆ ಇವಾಗ ಬಂದಿದೆ, ಇವತ್ತಿಗೆ ಇಷ್ಟೇ ಅನ್ನೋ ತರ ಇರುತ್ತೆ. ಅದು ಕೂಡ ನಿಮ್ಗೆ ಉಳಿಯೋದೇ ಇಲ್ಲ. ಇವತ್ ಬಂದಿದ್ದ ದುಡ್ಡು ನಾಳೆ ಇರೋದೇ ಇಲ್ಲ. ಎಷ್ಟು ಖರ್ಚುಗಳು ಬಂತು, ಯಾಕೆ ಬಂತು ಗೊತ್ತೇ ಆಗಲ್ಲ. ನಿಮ್ಗೆ ಖರ್ಚುಗಳು ಬರುತ್ತೆ, ಆದ್ರೆ ನೀವಾಗೆ ಖರ್ಚು ಮಾಡಕ್ ಹೋಗ್ಬೇಡಿ. ಶುಕ್ರ ನಿಮ್ ರಾಶಿಯಲ್ಲಿರೋದ್ರಿಂದ ಹೆಂಗೋ ಆದಾಯ ಬರುತ್ತಲ್ಲ ಬಿಡು, ಈಗಿರೋ ದುಡ್ಡಲ್ಲಿ ಒಂದಷ್ಟು ಶಾಪಿಂಗ್ ಮಾಡೋಣ, ಒಂದ್ ಟ್ರಿಪ್ ಹೋಗಿ ಬರೋಣ, ಇದು ಮಾಡ್ಲೇಬೇಡಿ. ಯಾಕಂದ್ರೆ ಹೆಂಗೆ ಖರ್ಚುಗಳು ಬರುತ್ತೆ ಅಂದ್ರೆ ಆಕಸ್ಮಿಕವಾಗಿ ಖರ್ಚುಗಳು ಬರುತ್ತೆ ನಿಮ್ಗೆ. ಆದಷ್ಟು ಇರೋ ಹಣವನ್ನ ಉಳಿತಾಯ ಮಾಡ್ಕೊಳ್ಳಿ, ಸೇವ್ ಮಾಡಿಟ್ಕೊಳ್ಳಿ. ಸಡನ್ ಖರ್ಚು ನೀವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಯಾಕಂದ್ರೆ ಕುಜ ರಾಹು 12ನೇ ಮನೆಯಲ್ಲಿರೋದು, ಬರೀ ರಾಹು ಅಲ್ಲ, ಸಡನ್ ಆಗಿ ಶಾಕ್ ಕೊಡ್ತಾನೆ. ಹಾಗಾಗಿ ಈ ವಿಷಯದಲ್ಲಿ ಹುಷಾರಾಗಿರಿ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ 14ನೇ ತಾರೀಕುವರೆಗೂ ನಿಮ್ ಕೆಲಸದಲ್ಲಿ ತುಂಬಾ ಸಮಸ್ಯೆಗಳಿರುತ್ತೆ. ನಿಮ್ಮ ಮೇಲಧಿಕಾರಿಗಳಿಂದ ಕಿರಿಕಿರಿ ಇರುತ್ತೆ. ನಿಮ್ಮ ಆಪೋಸಿಟ್ ಪರ್ಸನ್ ಅಂತ ಯಾರಾದ್ರೂ ಇದ್ರೆ ಅವರಿಂದ ಸಮಸ್ಯೆಗಳಿರುತ್ತೆ. ನಿಮ್ ಸುತ್ತಮುತ್ತ ಇರೋರೇ ನಿಮ್ಗೆ ತೊಂದರೆ ಮಾಡ್ತಾ ಇರ್ತಾರೆ. ಕೆಲಸ ಕಂಪ್ಲೀಟ್ ಆಗ್ತಾ ಇಲ್ಲ, ಬರೀ ವಿಘ್ನಗಳು. ತುಂಬಾ ಕೆಲಸಗಳು ಪೆಂಡಿಂಗ್ ಆಗ್ತಾ ಇದೆ. ಯಾಕಂದ್ರೆ ಶಕ್ತಿ ಮೀರಿ ನೀವು ಕೆಲಸ ಮಾಡ್ಬೇಕು. ನಿಮ್ಗೆ ಆಗದೆ ಇರೋಷ್ಟು ಕೆಲಸಗಳನ್ನ, ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ನಿಮ್ಗೆ ಆಗದೆ ಇರೋಷ್ಟು ಕೆಲಸಗಳನ್ನ ಇಬ್ರು ಮಾಡೋ ಕೆಲಸ ನಿಮ್ಮೊಬ್ಬರಿಗೆ ಕೊಡ್ತಾ ಇದಾರೆ. ಇದೆಲ್ಲ ಸಮಸ್ಯೆಗಳು 14ನೇ ತಾರೀಕುವರೆಗೂ ಇರುತ್ತೆ. 15ನೇ ತಾರೀಕಿಗೆ ರವಿ ಗ್ರಹ ನಿಮ್ ರಾಶಿಗೆ ಬಂದ್ಮೇಲೆ ಹೇಗೋ ನಿಭಾಯಿಸ್ಕೊಂಡು ಹೋಗ್ತೀರಾ ತಕ್ಕ ಮಟ್ಟಿಗೆ. ಅಂದ್ರೆ ಒಂದ್ ಕಾನ್ಫಿಡೆನ್ಸ್ ಬರುತ್ತೆ ನೋಡಿ. ಶನಿ ಇರ್ತಾನೆ, ಆದ್ರೆ ಆ ಶನಿಯ ಮೇಲೆ ರವಿ ಬಂದ್ರು ಕೂಡ ರವಿ ನಿಮ್ಗೆ ಮಿತ್ರ ಗ್ರಹ ಆಗಿ ನಿಮ್ಗೊಂದು ಧೈರ್ಯ ಕೊಡ್ತಾನೆ, ಇಲ್ಲ ನಾನು ಮಾಡ್ತೀನಿ. ಬಟ್ ಅಲ್ಲಿವರೆಗೂ 14ನೇ ತಾರೀಕುವರೆಗೂ ಒಂಥರ ಭಯ, ಆತಂಕ, ಟೆನ್ಷನ್, ಏನ್ ಮಾಡ್ಬೇಕು ಗೊತ್ತಿಲ್ಲ. ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರೋರಂತೂ ತುಂಬಾ ಬೇರೆ ಬೇರೆ ನಿರ್ಧಾರಗಳನ್ನ ಮಾಡ್ಕೊಂಡ್ಬಿಡ್ತಾರೆ ನೋಡಿ. ಯಾವುದೇ ತಪ್ಪು ನಿರ್ಧಾರಗಳನ್ನ ತಗೋಬೇಡಿ ಸಮಸ್ಯೆಯಲ್ಲಿ ಇರುವಂತವ್ರು. ಆಮೇಲೆ ನಾನು ಹೇಳಿರುವಂತಹ ಈ ಫಲಗಳು ಎಲ್ರಿಗೂ ಅನ್ವಯ ಆಗುತ್ತೆ ಅನ್ಕೋಬಿಡಿ. ನಿಮ್ಮ ದಶಾ ಭುಕ್ತಿ ಚೆನ್ನಾಗಿದ್ರೆ, ಒಳ್ಳೆ ಗ್ರಹದ ದಶೆ, ಯೋಗಕಾರಕರ ದಶೆ, ಯೋಗಕಾರಕರ ಭುಕ್ತಿ ನಡೀತಾ ಇದ್ರೆ ಖಂಡಿತ ಇಷ್ಟೊಂದು ದೊಡ್ಡ ಸಮಸ್ಯೆಗಳು ಬರಲ್ಲ ನಿಮ್ಗೆ. ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ, ಸಾಲ್ವ್ ಆಗುತ್ತೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪರಿಹಾರ. ನೀವು ಪರಿಹಾರಗಳನ್ನ ಮಾಡ್ಕೊಳ್ಳೋದಿದೆಯಲ್ಲ, ನಿಮ್ಮನ್ನ ಸಂಕಷ್ಟದಿಂದ ಪಾರು ಮಾಡದೆ ನೀವು ಹೇಳ್ಕೊಳ್ಳುವಂತಹ ಮಂತ್ರ, ಪೂಜೆ, ಪರಿಹಾರಗಳು. ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂದ್ರೆ ಪರವಾಗಿಲ್ಲ, ಸಾಧಾರಣ, ತುಂಬಾ ಚೆನ್ನಾಗಿದೆ ಅಂತ ಏನಿಲ್ಲ, ಸಾಧಾರಣ. ಬಟ್ ನಿಮ್ ರಾಶಿಯಲ್ಲೇ ಶನಿ ಇರೋದ್ರಿಂದ ಒಂಥರ ಸೋಮಾರಿತನ ಇದೆಲ್ಲ ಇರುತ್ತೆ. ಬೇರೆಯವರ ದೃಷ್ಟಿ, ಕಣ್ಣು ದೃಷ್ಟಿ ಇದೆಲ್ಲ ಆಗುತ್ತೆ. ಬೇರೆಯವರು ಏನೋ ಷಡ್ಯಂತ್ರಗಳನ್ನ ಮಾಡುವಂಥದ್ದು, ಇಂಥದ್ದೆಲ್ಲ ನಿಮ್ ಮೇಲೆ ತುಂಬಾ ಆಗುತ್ತೆ.
ಇದಕ್ಕೆ ಮುಂಚಿತವಾಗ್ಲೇ ನಾನು ನಿಮ್ಗೆ ಒಂದಿಷ್ಟು ಪರಿಹಾರ ಹೇಳ್ತೀನಿ, ಅದನ್ನ ಮಾಡ್ಕೊಳ್ಳಿ. ಏನ್ ಮಾಡಿ ಗೊತ್ತಾ, ಪ್ರತಿ ದಿನ ಮನೆಯಲ್ಲಿ ಸಂಜೆ ಒಂದು 6 ಗಂಟೆ ಹೊತ್ತಿಗೆ ಒಂದು ಮಣ್ಣಿನ ಹಣತೆ, ಒಂದು ಸುತ್ತ ಒಂದು ಪ್ಲೇಟ್ ಇಡಿ, ಅದ್ರ ಮೇಲೆ ಒಂದು ಮಣ್ಣಿನ ಹಣತೆ, ಆ ಎಳ್ಳೆಣ್ಣೆಯಿಂದ ಆ ದೀಪ ಹಚ್ಚಿ, ಇದು ದೇವ್ರ ಮನೆಯಲ್ಲ, ನಿಮ್ ಮನೆಯಲ್ಲಿ ಯಾವ್ದಾದ್ರು ಒಂದ್ ಕಡೆ ಅದು ಹಚ್ಬಿಟ್ಟು ಅದ್ರೊಳಗಡೆ ಬಿಳಿ ಸಾಸಿವೆನ ಹಾಕಿ. ಇದರಿಂದ ನಿಮ್ಗೆ ಆಗ್ತಾ ಇರುವಂತಹ ದೃಷ್ಟಿ ದೋಷ, ಏನೋ ಕೆಟ್ಟ ಪ್ರಯೋಗಗಳು, ಇದೆಲ್ಲ ನಿವಾರಣೆ ಆಗುತ್ತೆ. ಆ ದೀಪ ಕಂಪ್ಲೀಟ್ ಆಗಿ ಉರಿದು ಆರಿದ ನಂತರ ಆ ಬಿಳಿ ಸಾಸಿವೆ ಉಳ್ಕೊಳ್ಳುತ್ತೆ. ಅದನ್ನ ತಗೊಂಡೋಗಿ ಯಾರು ಓಡಾಡದೇ ಇರುವಂತಹ ಜಾಗದಲ್ಲಿ ಅಥವಾ ಹರಿಯೋ ನೀರಿನಲ್ಲಿ, ಯಾವ ನೀರಾದ್ರೂ ನಡೆಯುತ್ತೆ, ಆ ಹರಿಯೋ ನೀರಿನಲ್ಲಿ ಬಿಟ್ಟುಬಿಡಿ. ಯಾಕಂದ್ರೆ ಅದು ನೆಗೆಟಿವ್. ಆ ನೆಗೆಟಿವ್ ನ ರಿಮೂವ್ ಮಾಡೋದು. ಅದನ್ನ ಬಿಟ್ಬಿಟ್ಟು ಕೈ ಕಾಲು ಶುದ್ಧವಾಗಿ ತೊಳ್ಕೊಂಡು ಈ ಮನೆ ಒಳಗಡೆ ಬರಬೇಕು. ಇದನ್ನ ಪ್ರತಿನಿತ್ಯ ಮಾಡಿ. ಅಂದ್ರೆ ಈ ಮಾರ್ಚ್ ಕಂಪ್ಲೀಟ್ ಆಗುವವರೆಗೂ ಈ ಪರಿಹಾರನ ಮಾಡಿ, ಆಯ್ತಾ? ಇದು ಒಂದು. ಎರಡನೇ ಪರಿಹಾರ, ಉಪ್ಪನ್ನ, ಕಲ್ಲುಪ್ಪನ್ನ ನೀವುಳಿಸ್ಕೊಳ್ಳಿ. ನಿಮ್ಗೆ ಇದನ್ನ ಪ್ರತಿದಿನಾನೂ ಮಾಡ್ಬೋದು, ಇಲ್ಲ ಮಂಗಳವಾರ ಶನಿವಾರ ಮಾಡ್ಬೋದು. ಮೇಲಿಂದ ಕೆಳಗಡೆವರೆಗೂ ನೀವುಳಿಸ್ಕೊಂಡು, ಮನೆ ಆಗಿರ್ಬಹುದು, ನಿಮ್ದು ವಾಹನ ಆಗಿರಬಹುದು, ನಿಮ್ಮ ಉದ್ಯೋಗದ ವಿಷಯವಾಗಿ ಮನ್ಸಲ್ಲಿ ಕೇಳ್ಕೊಂಡು ಎಲ್ಲ ನೀವಾಳಿಸ್ಕೊಂಡು, ಒಂದು ಪಾತ್ರೆಗೆ ನೀರು ತಗೊಂಡು ಆ ನೀರೊಳಗಡೆ ಹಾಕ್ಬಿಟ್ಟು ಹೊರಗಡೆ ಇಟ್ಬಿಡಿ. ಅದಕ್ಕೆ ಕರಗಿದ್ಮೇಲೆ ನೀವು ಆ ನೀರು ಹೋಗೋ ಜಾಗಕ್ಕೆನೆ ಚೆಲ್ಬಿಡಿ, ಹೊರಗಡೆಗೆ ಚೆಲ್ಬಿಡಿ. ಅಂದ್ರೆ ಓಡಾಡುವಂತ ಜಾಗದಲ್ಲಿ ಹಾಕ್ಬಾರ್ದು, ಯಾವುದೇ ಗಿಡಕ್ಕೂ ಹಾಕ್ಬಾರ್ದು. ಯಾಕಂದ್ರೆ ಆ ಗಿಡ ಸತ್ತೋಗ್ಬಿಡುತ್ತೆ. ಆ ನೆಗೆಟಿವ್ ನ ತಗೊಂಡು ಆ ಗಿಡ ಸತ್ತೋಗ್ಬಿಡುತ್ತೆ. ಹಾಗಾಗಿ ಗಿಡಕ್ಕೆ ಹಾಕ್ಬಾರ್ದು. ಹರಿಯೋ ನೀರಿನಲ್ಲಿ ಅಥವಾ ಓಡಾಡದೇ ಇರೋ ಜಾಗ, ಸಿಂಕ್ ಪೈಪ್ ಮೂಲಕ ನೀರು ಹೋಗುವ ವ್ಯವಸ್ಥೆ ಇದ್ರೆ ಆ ಸಿಂಕ್ ಆತರ ಹೊರಗಡೆ ಕಾಲ್ ತೊಳೆಯೋಕೆ ಜಾಗ ಆ ತರದಲ್ಲಿದ್ರೆ ಅಲ್ಲಿ ಹಾಕ್ಬಿಡಿ. ಇದೊಂದು ಮಾಡಿ. ಹಾಗೆ ಪ್ರತಿದಿನ ತಪ್ಪದೆ ಸುಬ್ರಹ್ಮಣ್ಯ ಅಷ್ಟೋತ್ರವನ್ನ, ಮತ್ತೆ ಗುರುಪಾದಕ ಮಂತ್ರವನ್ನ, ಆದಿತ್ಯ ಹೃದಯ ಮಂತ್ರವನ್ನ, ದುರ್ಗಾ ಅಷ್ಟೋತ್ರವನ್ನ, ಗಣಪತಿ ಅಷ್ಟೋತ್ರವನ್ನ, ಹನುಮಾನ್ ಚಾಲಿಸವನ್ನ ನೋಡಿ. ಇದೆಲ್ಲ ಮಂತ್ರಗಳು ಎಷ್ಟು ಕೆಲಸ ಮಾಡುತ್ತೆ ಅಂದ್ರೆ ನಿಮ್ಗೆ ಇದೇ ನಿಮ್ಗೆ ಪ್ರೊಟೆಕ್ಷನ್. ನಿಮ್ಮ ಮನಸ್ಸು, ನಿಮ್ಮ ದೇಹ, ನಿಮ್ಮ ಕುಟುಂಬ, ನಿಮ್ಮ ವ್ಯವಹಾರ ಎಲ್ಲದಕ್ಕೂ ಪ್ರೊಟೆಕ್ಷನ್ ಇದು. ಇದೆಲ್ಲಾ ಮಂತ್ರಗಳನ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ. ಎಲ್ಲಾನು ಹೇಳಿ ಮುಗ್ಸಕ್ ಒಂದ್ 20 ನಿಮಿಷ ಹಾಕ್ಬೋದು ಬಹುಶಃ. ಬಟ್ ನೀವು ಇಷ್ಟು ಟೈಮ್ ಕೊಡ್ಲೇಬೇಕು. 20 ನಿಮಿಷ, ಒಂದ್ ಅರ್ಧ ಗಂಟೆ ಆಗ್ಬಹುದು. ಬಟ್ ಹೇಳ್ಕೊಳ್ಳಿ, ಮಾಡಿ. ಒಂದ್ ಅರ್ಧ ಗಂಟೆ ಟೈಮ್ ಕೊಡಿ ಇದಕ್ಕೋಸ್ಕರ. ಯಾಕಂದ್ರೆ ಪರಮಾತ್ಮನೇ ನಮ್ಮನ್ನ ಕಾಪಾಡೋನು. ಇದೊಂದು ಪರಿಹಾರ. ಹಾಗೆ ತಪ್ಪದೆ ಪ್ರತಿದಿನ 3 ಹಿಡಿ ಕಡಲೆಬೇಳೆ, 3 ಹಿಡಿ ತೊಗರಿ ಬೇಳೆ, 3 ಹಿಡಿ ಗೋಧಿ, ಈ 3 ಸೆಪರೇಟ್ ಆಗಿ 3 ಹಿಡಿ ಡೈಲಿ ತೆಗ್ದಿಡಿ. ನಿಮ್ಗೆ 3 ಹಿಡಿ ತೆಗ್ದಿಡೋ ಪರಿಸ್ಥಿತಿ ಇಲ್ಲ ಅಂದ್ರೆ 1 ಹಿಡಿ ತೆಗ್ದಿಟ್ರು ಸಾಕು. ಒಂದು 15 ದಿನಕ್ಕೊಂದ್ಸಲ ಗುರುವಾರದ ದಿನ ದೇವಸ್ಥಾನಕ್ಕೆ ಕೊಟ್ಬಿಡಿ. ಮತ್ತೆ ಅವತ್ತಿಂದ ತೆಗ್ದಿರಿ, ಮತ್ತೆ ಒಂದು 15 ದಿನ ಆದ್ಮೇಲೆ ಗುರುವಾರದ ದಿನ ದೇವಸ್ಥಾನಕ್ಕೆ ಕೊಟ್ಬಿಡಿ, ಅಥವಾ ಯಾರಾದ್ರೂ ಬಡವರಿಗೆ ಅವಶ್ಯಕತೆ ಇರೋರು ಕೊಟ್ಬಿಡಿ. ಇದಿಷ್ಟು ಪರಿಹಾರನ ನೀವು ಯಾವಾಗ ವಿಡಿಯೋ ನೋಡ್ತೀರ ಅದ್ರ ಮಾರನೇ ದಿನದನೇ ಶುರು ಮಾಡಿ. ಮಾರನೇ ದಿನದಿಂದನೇ ಯಾಕೆ ಶುರು ಮಾಡ್ಬೇಕು ಅಂದ್ರೆ, ನೀವು ತುಂಬಾ ಪ್ರಾಬ್ಲಮ್ ಬಂದ್ಮೇಲೆ ದೇವ್ರ ಹತ್ರ ಹೋಗ್ಬಾರ್ದು. ಮುಂಚಿತವಾಗ್ಲೇ ನಾವು ಪರಿಹಾರಗಳು ಮಾಡ್ಕೊಳ್ತಾ ಬಂದ್ರೆ ಅಲ್ಲಿ ಪ್ರಾಬ್ಲಮ್ನ ತೀವ್ರತೆನೆ ಲೆಸ್ ಆಗ್ತಾ ಬರುತ್ತೆ. ಹಾಗಾಗಿ ಈ ಎಲ್ಲಾ ತರಹದ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ. ಆತಂಕ ಬೇಡ. ಗುರು ದಶಮ ಸ್ಥಾನ ನೋಡ್ತಾ ಇರೋದ್ರಿಂದ, ಮತ್ತೆ ಗುರು ಕೇಂದ್ರದಲ್ಲಿರೋದ್ರಿಂದ ಏನೂ ಆಗಲ್ಲ. ಅಂದ್ರೆ ಏನೇನೋ ಆಗ್ಬಿಡುತ್ತೆ ಅನ್ನೋ ಲೈಫಲ್ಲಿ ಅಂತಲ್ಲ, ಆತಂಕ ಭಯ ಎಲ್ಲ ಶುರುವಾಗ್ಬಿಡುತ್ತೆ. ಫೈನಲ್ ಆಗಿ ಏನೂ ಆಗಲ್ಲ. ಬಟ್ ಏನೂ ಆಗದೆ ಇರೋದ್ರ ಮಧ್ಯದಲ್ಲಿ ನಿಮ್ಮ ಒದ್ದಾಟ, ನಿಮ್ಮ ಒಂದು ಟೆನ್ಷನ್, ಕುಟುಂಬದಲ್ಲಿ ಆಗ್ತಿರೋಂಥ ಸಮಸ್ಯೆಗಳು, ಫೈನಾನ್ಷಿಯಲ್ ಪ್ರಾಬ್ಲಮ್, ಕೆಲಸದಲ್ಲಿ ಆಗ್ತಿರೋಂಥ ಟೆನ್ಷನ್, ಇದೆಲ್ಲ ಯಾವ ಲೆವೆಲ್ಗೆ ಅಂದ್ರೆ, ಅಯ್ಯೋ ದೇವ್ರ ನನ್ನನ್ನು ಯಾಕಪ್ಪ ಬದುಕಿಸಿದ್ಯಾ ಅಂತೆಲ್ಲನೂ ಕೇಳ್ಬಿಡೋ ಅಷ್ಟು ದುಃಖ ಬೇಸರಗಳಾಗುತ್ತೆ. ಯಾರಿಗೆ ದಶಾ ಭುಕ್ತಿ ಚೆನ್ನಾಗಿದೆ ಅವರಿಗೆ ಈ ತರದ್ ಯಾವ ಸಮಸ್ಯೆನೂ ಆಗಲ್ಲ. ಯಾಕಂದ್ರೆ ನಿಮ್ಮ ದಶಾನಾಥ ನಿಮ್ಮನ್ನ 30% ಸೇಫ್ ಆಗಿರ್ತಾನೆ, 30% ಶುಭ ಫಲ ಕೊಡ್ತಿರ್ತಾನೆ. ಭಕ್ತಿನಾಥ ನಿಮ್ಗೆ ಅವನು 40% ಶುಭ ಫಲ ಕೊಡ್ತಿರ್ತಾನೆ. ಇನ್ನು 30% ಈ ಗೋಚಾರ ಫಲದ ಎಫೆಕ್ಟ್ ಇರುತ್ತೆ. ಅಷ್ಟೇನು ನಿಮ್ಗೆ ಅನ್ಸಲ್ಲ. ಆದ್ರೂ ಪರಿಹಾರಗಳನ್ನ ಮೀನರಾಶಿಯವರೆಲ್ಲರೂ ಕೂಡ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.